ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಗುಜರಾತ್ನ ಸೂರತ್ನಲ್ಲಿ 21 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಡಿದಂತಹ ಒಂದು ವಾಟರ್ ಟ್ಯಾಂಕ್, 33 ಹಳ್ಳಿಗಳಿಗೆ ನೀರು ಪ್ರೊವೈಡ್ ಮಾಡಬೇಕು ಅಂತ ಮಾಡಿದಂತಹ ದೊಡ್ಡ ಪ್ರಾಜೆಕ್ಟು ಉದ್ಘಾಟನೆಗೂ ಮೊದಲೇ ಕುಸಿದು ಬಿದ್ದಿದೆ. ಮತ್ತು ಇದರ ಬಗ್ಗೆ ಗೋಧಿ ಮಾಧ್ಯಮಗಳಲ್ಲಿ, ಎಂಜಲು ಮಾಧ್ಯಮಗಳಲ್ಲಿ ಒಂದು ಚರ್ಚೆ ಇಲ್ಲ, ಒಂದಿದಿಲ್ಲ. ಒಂದು ಕಡೆ ಅಂಧ ಭಕ್ತರು ಇದು ಫೇಕ್ ನ್ಯೂಸ್, AI ಅಂತ ಕತೆ ಕಟ್ಕೊಂಡು ಓಡಾಡ್ಕೊಂಡಿದ್ರೆ, ಈ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮಗಳು 1 ಲೈನ್ 2 ಲೈನೆಲ್ಲ ಆ ಕತೆ ಹೇಳಿ ಮುಗಿಸ್ತಾ ಇದ್ದಾರೆ. ಆದರೆ 21 ಕೋಟಿ ರೂಪಾಯಿಗಳ ಪ್ರಾಜೆಕ್ಟು ಒಂದೇ ಒಂದು ದಿನ ಸಹ ಸಾರ್ವಜನಿಕರ ಬಳಕೆಗೆ ಬರಲಿಲ್ಲ. ಏನಿದು ಪ್ರಕರಣ, ಏನು ನಡೀತು? ಫುಲ್ ವಿವರಗಳನ್ನು ಕೊಡ್ತೀನಿ. ಎಂಜಲು ಮಾಧ್ಯಮಗಳು ಕೊಡಲ್ಲ, ನಾವು ಕೊಡ್ತೀವಿ, ತಗೊಳ್ಳಿ. ಸೊ ಗುಜರಾತ್ನ ಸೂರತ್ ಜಿಲ್ಲೆಯಲ್ಲಿ ಒಂದು ಪ್ರಾಜೆಕ್ಟನ್ನು ಮಾಡಿದ್ರು. 33 ಹಳ್ಳಿಗಳಿಗೆ ನೀರನ್ನು ಪ್ರೊವೈಡ್ ಮಾಡುವಂತಹ ದೊಡ್ಡ ಟ್ಯಾಂಕ್ ಕಟ್ಟಬೇಕು. 9 ಲಕ್ಷ ಲೀಟರ್ ಕೆಪಾಸಿಟಿಯ ಟ್ಯಾಂಕನ್ನು ಕಟ್ಟಬೇಕು ಅಂತ ಒಂದು ಜಾಗನ ಆಯ್ಕೆ ಮಾಡಿಕೊಳ್ತಾರೆ. ಎಲ್ಲಿ? ತಾಡಕೇಶ್ವರ್ ಅನ್ನುವಂತಹ ಗ್ರಾಮದಲ್ಲಿ ಖಾಲಿ ಜಾಗವನ್ನು ಮಾಡಿ ಒಂದು ಪ್ರಾಜೆಕ್ಟನ್ನು ಅನೌನ್ಸ್ ಮಾಡ್ತಾರೆ. ಆ ಪ್ರಾಜೆಕ್ಟ್ಗೆ ಗಾಯ್ಪಾಲ ವಾಟರ್ ಸಪ್ಲೈ ಸ್ಕೀಮ್ ಅಂತ ಒಂದು ಯೋಜನೆ ಇರುತ್ತೆ. ಆ ಯೋಜನೆ ಅಡಿಯಲ್ಲಿ ಇದನ್ನು ಮಾಡ್ತಿದ್ದೀವಿ ಅಂತ ಪ್ರತಿಷ್ಠೆ ಯೋಜನೆಯಾಗಿ ಅನೌನ್ಸ್ ಮಾಡ್ತಾರೆ. ಎಲ್ಲ ಕಡೆ ಬಡಾಯಿ ಕೊಚ್ಕೊಳ್ತಾರೆ. 33 ಹಳ್ಳಿಗಳಿಗೆ ನೀರು ಪ್ರೊವೈಡ್ ಮಾಡೋದಕ್ಕೆ ಒಂದೇ ಟ್ಯಾಂಕ್ ಕಟ್ತಾ ಇದ್ದೀವಿ, ನೋಡ್ತಾ ಇರಿ. 9 ಲಕ್ಷ ಕೆಪಾಸಿಟಿ. ಅದಕ್ಕೆ ಯಾವಾಗಲೂ ತುಂಬಿಸ್ತಾನೆ ಇರ್ತೀವಿ, ಮನೆ ಮನೆಗೂ ತಲುಪಿಸ್ತೀವಿ 33 ಹಳ್ಳಿಗಳಿಗೆ ಅಂತ ದೊಡ್ಡ ಪ್ರತಿಷ್ಠಿತ ಅಂತ ಅನೌನ್ಸ್ ಮಾಡಿದ್ರು. ಸರಿ, ಕಟ್ಟಿದ್ರು. ಉದ್ಘಾಟನೆಗೂ ಮೊದಲು ನೀರು ತುಂಬಿಸ್ಬೇಕಲ್ಲ, ಟ್ರಯಲ್ ನೋಡಬೇಕಲ್ಲ, ನೀರು ಎಷ್ಟೊತ್ತು ಹಿಡಿಯುತ್ತೆ ಪಂಪ್ ಮಾಡಿದ್ರೆ ಏನು ಅಂತ ಆ ಪ್ರಯೋಗ ಮಾಡೋದಕ್ಕೆ ಸೇರಿದ್ದಾರೆ ಇಂಜಿನಿಯರ್ಗಳು. ಕಟ್ಟಿದಂತಹ ಕನ್ಸ್ಟ್ರಕ್ಷನ್ ಕಂಪನಿ ಜಯಂತಿ ಸೂಪರ್ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥದ್ದು, PW ಡಿಪಾರ್ಟ್ಮೆಂಟ್ ಅವರು, ಅದನ್ನು ಸರ್ಟಿಫೈ ಮಾಡಿರುವಂಥ ಇಂಜಿನಿಯರ್ಗಳು ಎಲ್ಲ ಸೇರಿದ್ದಾರೆ. ನೀರು ಹತ್ಸೋದಕ್ಕೆ ಶುರು ಮಾಡಿದ್ರು. ಅರ್ಧ ಟ್ಯಾಂಕ್ ಹೋದಷ್ಟಿಗೆ ಲೀಕ್ ಆಗೋದಕ್ಕೆ ಶುರುವಾಯಿತು. ಸರಿ, ಏನೋ ಸೈಡಿಂದ ನೀರು ಬರ್ತಿರುತ್ತೆ, ತೊಂದರೆ ಇಲ್ಲ. 21 ಕೋಟಿ ರೂಪಾಯಿಲಿ ಕಟ್ಟಿರುವಂತಹ ಇದನ್ನ ಆ ರೀತಿಯಾಗಿ ನಾವು ನೋಡೋಕ್ಕಾಗತ್ತಾ? ಹತ್ತಿಸ್ರಿ ನೀರು ಅಂದರು. ಇನ್ನು ಸ್ವಲ್ಪ ಹತ್ತಿಸಿದ ತಕ್ಷಣ ಸುಮಾರು ಒಂದು 6 ಲಕ್ಷ ಲೀಟರ್ ಹತ್ತಿಸಿದ ತಕ್ಷಣನೇ ಫಟ್ ಅಂತ ಹೊಡೆದಾಯ್ತು. ಒಂದೇ ಏಟು. ಕಣ್ಣು ಮುಂದೆನೆ 21 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದಂತಹ ಟ್ಯಾಂಕು ಕಣ್ಣು ಮುಂದೆನೆ ಅಲ್ಲೇ ಬಿತ್ತು. ಚಲ್ಲಾಪಿಲಿಯಾಗಿ ಓಡಿದ್ರು ಎಲ್ಲರೂ. ಅಲ್ಲೇ ಇದ್ದಂತಹ 3 ಜನ ಕಾರ್ಮಿಕರು ಸಿಳ್ಕೊಂಡ್ರು ನೀರಲ್ಲಿ. ಅದು ಎತ್ತು ಬಿಸಾಕ್ತು, ಅಲ್ಲಿ ಇಲ್ಲಿ ಬಿದ್ದು ಗಾಯಗಳಾಯಿತು. ಅವರೆಲ್ಲ ಈಗ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾರೆ. ಯಾರು ಆ 3 ಜನ ಅಂದರೆ, ಅಂಗೂರಿಬೇನ್ ರಾಜುಬಾಯಿ ಆಡ್ ಅನ್ನುವಂಥ ಒಬ್ಬರು, ಅಂಜಲಿಬೇನ್ ರಾಜುಬಾಯಿ ಆಡ್ ಅನ್ನುವಂಥ ಇನ್ನೊಬ್ಬರು ಕಲಿತಾಬೇನ್ ಅನಿಲ್ ಬಾಯಿ ವಚೀಲ ಅನ್ನುವಂಥವ್ರು. ಈ 3 ಜನ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಿದ್ದಂಥವ್ರು. ಪಾಪ ಅವ್ರಿಗೆ ಗಾಯಗಳಾಯಿತು. ಮಿಕ್ಕವರೆಲ್ಲ ಹೇಗೋ ಬಚಾವಾದರೂ, ನೀರಲ್ಲಿ ಮುಳುಗಿರ್ತಾರೆ, ಎದ್ದಿರ್ತಾರೆ, ಏನಾಗಲ್ಲ, ಗಾಯಗಳಾಗಿಲ್ಲ. ಇವ್ರಿಗಾಗಿದೆ. 6 ಲಕ್ಷ ಲೀಟರ್ ನೀರು ಅಂದರೆ ಕಡಿಮೆ ಇರ್ತದ, ಒಂದು ಕೆರೆ ಥರ ಆಗಿರುತ್ತಲ್ಲಿ. ಅದಾದ ತಕ್ಷಣವೇ ಇಡೀ ಗುಜರಾತ್ ಸರ್ಕಾರ ಬೆಚ್ಚಿ ಬಿದ್ದೋಯ್ತು. ಯಾಕಂದರೆ ಇದು ಅವರನ್ನೇ ಬೆಚ್ಚಿ ಬೀಳಿಸುವಂತಹ ಭ್ರಷ್ಟಾಚಾರ. ಅವ್ರಿಗೆ ಗೊತ್ತಿದೆ, ಎಲ್ಲ ಸರ್ಕಾರಗಳಿಗೂ ಗೊತ್ತಿರುತ್ತೆ. ಯಾವುದೇ ಪಕ್ಷದ ಸರ್ಕಾರ ಆದರೂ ಅವ್ರಿಗೆ ಗೊತ್ತಿರುತ್ತೆ. ಕಮಿಷನ್ ಇರುತ್ತೆ, ಇಂಜಿನಿಯರ್ಗಳು ಕ್ವಾಲಿಟಿ ಚೆಕ್ಕಿಂಗಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ತಾರೆ, ಏನೋ ಮಾಡ್ತಾರೆ. ಬಟ್ ಎಂಡ್ ಆಫ್ ದಿ ಡೇ ಹೇಗಿರುತ್ತೆ ಅಂದರೆ, 50 ವರ್ಷ ಬಾಳಿಕೆ ಬರಬೇಕಾದಂಥದ್ದು 20 ವರ್ಷಕ್ಕೆ ಬಿದ್ದೋಗೋ ಥರ ಆದರೂ ಸರ್ಟಿಫೈ ಆಗಿರುತ್ತೆ, ಅಷ್ಟಾದರೂ ಗ್ಯಾರಂಟಿ ಇರುತ್ತೆ ಅನ್ನುವಂಥದ್ದು. ಬಟ್ ಇದು ಉದ್ಘಾಟನೆಗೂ ಮೊದಲೇ ಡಮಾರ್ ಅಂದ್ಬಿಡ್ತಲ್ಲ, ಸರ್ಕಾರನೂ ಟೆನ್ಷನ್ ಆಗೋಯ್ತು. ಆ ನಂತರ ಅದು ದೊಡ್ಡ ಸುದ್ದಿ ಆಗೋಕ್ಕೆ ಶುರುವಾಯಿತು. ದೊಡ್ಡ ಸುದ್ದಿ ಮಾಡಿದ್ಯಾರು? ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ತೊಡಗಿಸ್ಕೊಂಡಿರೋರು, ಈ ಎಂಜಲು ಮಾಧ್ಯಮಗಳು, ಸೋಕಾಲ್ಡ್ ಮೇನ್ ಸ್ಟ್ರೀಮ್ ಮೀಡಿಯಾ ಇದೆಯಲ್ಲ, ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು, ಅವು ಅದ್ರ ಬಗ್ಗೆ ಸುದ್ದಿನೇ ಮಾಡಲಿಲ್ಲ ಆರಂಭದಲ್ಲಿ. ಯಾವಾಗ ಈ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ಗಳು ಅದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಮಾನ ಹರಾಜಾಯಿತು, ಆಗ ವಿಧಿ ಇಲ್ಲದೆ ಇಷ್ಟು ದೊಡ್ಡ ಸುದ್ದಿ ಆದಮೇಲೆ ನಾವು ಸುದ್ದಿ ಮಾಡಬೇಕು ಅಂತ ಒಂದು ದಿನ ಬಿಟ್ಟು ಗೋಧಿ ಮಾಧ್ಯಮಗಳು ಸುದ್ದಿ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೂ ಎಷ್ಟು ಮಾಡಬೇಕೋ ಅಷ್ಟೇ, 1 ಲೈನು 2 ಲೈನ್ ಅಷ್ಟೇ. ಅದರ ತೀವ್ರತೆ, ಅದರ ಅಘಾತತೆ, ಅಷ್ಟು ದೊಡ್ಡ ಪ್ರಾಜೆಕ್ಟು ಅದು ಯಾವುದೂ ಇಲ್ಲ. ಆ ಥರ ಏನಿಲ್ಲ, ಜನರಿಗೆ ಶಾಕ್ ಆಗೋ ಥರ ಅಲ್ಲ ನ್ಯೂಸು. ಓಕೆ, ಏನೋ ಆಗಿದೆ ಬಿಡ್ರಿ ಅನ್ನೋ ಥರ ಒಂದು ಸುದ್ದಿ ಮಾಡಿಬಿಟ್ರು. ಬಟ್ ವಾಸ್ತವದಲ್ಲಿ ಏನಾಯಿತು ಅಲ್ಲಿ? ವಾಸ್ತವದಲ್ಲಿ ಏನಾಗಿದ್ದು ಅಂದರೆ, ನಾನು ಹೇಳ್ದಂಗೆ 21 ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟು, 33 ಹಳ್ಳಿಗಳಿಗೆ ನೀರನ್ನು ಪ್ರೊವೈಡ್ ಮಾಡ್ತೀವಿ ಅನ್ನುವಂಥ ಯೋಜನೆ, ಅತಿ ದೊಡ್ಡ ಯೋಜನೆ ಅದು. ಅದಕ್ಕೆ
ಬಳಸಿರುವಂತಹ ಮೆಟೀರಿಯಲ್ಸ್ ಇದೆಯಲ್ಲ, ಸಿಮೆಂಟಿಂದ ಹಿಡಿದು ಕಬ್ಬಿಣದಿಂದ ಹಿಡಿದು ಎಲ್ಲವೂ ಸಹ ಅತ್ಯಂತ ಕಳಪೆ ಗುಣಮಟ್ಟದ ಮೆಟೀರಿಯಲ್ ಅಂತೆ. ಹೇಗೆ ಗೊತ್ತಾಯಿತು ಅಂದರೆ, ಬಿದ್ದ ತಕ್ಷಣವೇ ಒಂದು ಸಹ ಒಟ್ಟಿಗೆ ಇಲ್ಲ, ಪೀಸ್ ಪೀಸ್ ಚಿಂದಿ ಚಿಂದಿ ಆಗೋಗಿದೆ. ಆ ಕಬ್ಬಿಣ ಮುಟ್ಟು ನೋಡಿದ್ರೆ ಎಲ್ಲ ತುಕ್ಕಿ ಹಿಡಿದೋಗಿದೆ. ಆ ಸಿಮೆಂಟ್ ನೋಡಿದ್ರೆ ಏನೋ ಆಗಿದೆ. ಮರಳು ಮಿಕ್ಸ್ ಮಾಡಿರೋದು, ಕ್ವಾಲಿಟಿ ಯಾವುದು ಸರಿ ಇಲ್ಲ, ಒಂದೂ ಕ್ವಾಲಿಟಿ ಇಲ್ಲ. ಹಾಗಾದರೆ ಈ ಜಯಂತಿ ಸೂಪರ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅವರು ದ್ರೋಹ ಬಗೆದಿದ್ದಾರೆ, ಜನರು ದುಡ್ಡು ತಿಂದುಬಿಟ್ಟಿದ್ದಾರೆ ಅಂತ ಹೇಳೋಣ ಅನ್ಕೊಂಡ್ರೆ, ಅದನ್ನು ಹಂತ ಹಂತವಾಗಿಯೂ ಸಹ PW ಡಿಪಾರ್ಟ್ಮೆಂಟ್ನ ಇಂಜಿನಿಯರ್ಗಳು, ಸರ್ಕಾರಿ ಇಂಜಿನಿಯರ್ಗಳು ಸರ್ಟಿಫೈ ಮಾಡ್ತಾನೆ ಹೋದರು. ಈ ಹಂತದ ಕನ್ಸ್ಟ್ರಕ್ಷನ್ ಮುಗಿದಿದೆ, ಸೂಪರ್ ಕನ್ಸ್ಟ್ರಕ್ಷನ್ ಆಗಿದೆ, ದುಡ್ಡು ರಿಲೀಸ್ ಮಾಡಿ. ಇಷ್ಟು ಮುಗಿದಿದೆ, ಸೂಪರ್ ಕನ್ಸ್ಟ್ರಕ್ಷನ್, ದುಡ್ಡು ರಿಲೀಸ್ ಮಾಡಿ ಅಂತ ಹೀಗೆ 21 ಕೋಟಿನೂ ರಿಲೀಸ್ ಆಗಿದೆ. 21 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಅದು. ಸೊ ಈ ಇಂಜಿನಿಯರ್ಗಳು ಏನು ಚೆಕ್ ಮಾಡಿದ್ರು ಕ್ವಾಲಿಟಿ ನಿಮಗೆ ಗೊತ್ತಿರುತ್ತೆ. PWD ಇಂಜಿನಿಯರ್ಗಳು ಯಾವ ಕ್ವಾಲಿಟಿ ಚೆಕ್ ಮಾಡ್ತಾರೆ, ಹೇಗೆ ಕ್ವಾಲಿಟಿ ಚೆಕ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಇರುವಂತಹ ವ್ಯತ್ಯಾಸ ಏನು ಅಂದರೆ, ಕನಿಷ್ಠ ನಾನು ಮೊದಲೇ ಹೇಳ್ದಂಗೆ 20 ವರ್ಷ ಆದರೂ ಬಾಳಿಕೆ ಬರಬೇಕಲ್ಲ. 50 ವರ್ಷ ಅನ್ಕೊಂಡಿದ್ದು 20 ವರ್ಷಕ್ಕೆ ಬರೋ ಅಷ್ಟಾದರೂ ಕ್ವಾಲಿಟಿ ಇರಬೇಕಲ್ಲ. ಆದರೆ ಇದರಲ್ಲಿ ಸಂಪೂರ್ಣ 21 ಕೋಟಿಯಲ್ಲಿ 20 ಕೋಟಿ ತಿಂದುಬಿಟ್ಟವ್ರೇನೋ. 1 ಕೋಟಿಗೆ ಮಾತ್ರ ಏನೋ ನಿಲ್ಸಿರ್ಬೇಕು ಇವರು ಪಿಲ್ಲರ್ಗಳು. ಏನೋ ಒಂದು ವಾಟರ್ ಟ್ಯಾಂಕ್ ತಾನೇ, ಸುಮ್ಮನೆ ಹಾಕ್ರೆ ಏನೋ ಒಂದು ಏನಾಗ್ಬಿಡ್ತದೆ ವಾಟರ್ ಟ್ಯಾಂಕು ಅಂತ ಅನ್ಕೊಂಡಿರ್ಬೇಕು. ಆದರೆ ಅದು ದೊಡ್ಡ 15 ಮೀಟರ್ ಎತ್ತರದ ವಾಟರ್ ಟ್ಯಾಂಕ್. ಅದು 15 ಮೀಟರ್ ಎತ್ತರದ ವಾಟರ್ ಟ್ಯಾಂಕ್. ಆ ನಂತರ ಸರ್ಕಾರನೂ ಬೆಚ್ಚಿ ಬಿದ್ದೋಯ್ತು. ಬಟ್ ಸರ್ಕಾರಕ್ಕೂ ಗೊತ್ತಿರುತ್ತೆ ಪ್ರಾಜೆಕ್ಟ್ಗಳಲ್ಲಿ ಎಷ್ಟು ನಡೆಯುತ್ತೆ, ಏನು ನಡೆಯುತ್ತೆ. ಯಾಕಂದ್ರೆ ಮಂತ್ರಿಗಳಿಗೂ ಹೋಗಿರುತ್ತಲ್ಲ ಕಮಿಷನ್ನು. ಮಂತ್ರಿಗಳಿಗೆ ಹೋಗದೇನೆ ಇಂಜಿನಿಯರ್ಗಳು ಮಾತ್ರ ತಿನ್ನೋಕ್ಕಾಗತ್ತಾ? ಇವ್ರು ಚಿಲ್ಲರೆ ತಿನ್ನೋದು, ಮಂತ್ರಿನೇ ತಾನೇ ದೊಡ್ಡ ಕೇಕ್ ತಿನ್ನೋದು. ಆ ಕೇಕು ದೊಡ್ಡ ಪೀಸು ಹೋಗೋದೆ ಮಂತ್ರಿಗಳಿಗೆ, ಸರ್ಕಾರದ ದೊಡ್ಡ ಮಟ್ಟದಲ್ಲಿ ಇರೋರಿಗೆ. ಸೊ ಯಥಾ ಪ್ರಕಾರ ಇದನ್ನು ನಾವು ತಡೆಯೋದಿಲ್ಲ, ಹಾಗೆ ಹೀಗೆ ಅಂತಂದರು. ಒಂದು ತನಿಖೆಯನ್ನು ಆದೇಶ ಮಾಡಿದ್ರು. ಯಾಕಂದರೆ ತನಿಖೆ ಮಾಡಲೇಬೇಕಾಗಿತ್ತು. ಜನ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿಬಿಟ್ರು. ಇಷ್ಟು ದೊಡ್ಡ ಪ್ರಾಜೆಕ್ಟು ಹೀಗೆ, ಅದು ಮೋದಿ ಅವರ ತವರು ರಾಜ್ಯ, BJP ಆಡಳಿತ, ದೊಡ್ಡ ಇಮೇಜ್ ಡ್ಯಾಮೇಜ್ ಆಗಿಬಿಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಗೋಧಿ ಮಾಧ್ಯಮಗಳು ಬಿಡಿ, ಅವು ಮೋದಿ ಇಮೇಜ್ ಕಾಪಾಡೋದಕ್ಕೆ, BJP ಇಮೇಜ್ ಕಾಪಾಡೋದಕ್ಕೆ, RSS ಗುಲಾಮಗಿರಿ ಮಾಡೋದಕ್ಕೆ ಇದಕ್ಕೆ ಮಾತ್ರನೇ ಸೀಮಿತ. ಅವ್ರಿಗೆ ಟ್ಯಾಂಕ್ ಆದರೂ ಬಿದ್ದೋಗ್ಲಿ, ಇಡೀ ಜಗತ್ತೇ ಮುಳುಗೋಗ್ಲಿ, ಇಂಡಿಯಾನೇ ಮುಳುಗೋಗ್ಲಿ, ಅವ್ರಿಗೇನು ಚಿಂತೆ ಇರಲ್ಲ. ಅವ್ರಿಗೇನು ಚಿಲ್ಲರೆ ಕಾಸು ಬರುತ್ತೆ, ಎಂಜಲ್ ಕಾಸು ಬರುತ್ತೆ, ಅದಕ್ಕೆ ಋಣಿಯಾಗಿ BJP, RSS, ಮೋದಿ ಇವರು ಗುಲಾಮಗಿರಿ ಮಾಡಿಕೊಂಡು, ಚಮಚಗಿರಿ ಮಾಡ್ಕೊಂಡು ಇರ್ತಾರೆ. ಬಟ್ ಬೇರೆ ಮಾಧ್ಯಮಗಳು, ಇದರಲ್ಲೂ ಈಗ ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ ಚಾನಲ್ಗಳು ನಮ್ಮಂಥವ್ರು ಬಾಯ್ ಬಡ್ಕೊಂಡ್ರು ಎಲ್ಲ ಕಡೆ. ಒಂದು ಕಡೆ ನಮ್ಮಂಥವ್ರು ಹೇಳಿದಾಗ ಭಕ್ತಗಣಗಳು ಫ್ಯಾಕ್ಟ್ ಚೆಕಿಂಗ್ ಅಂತೆ ಇವ್ರ ಯೋಗ್ಯತೆಗಳಿಗೆ ಏನೇನೋ ಮಾಡಿ ನನ್ನ ಬಗ್ಗೆ ಸಹ ಅಪಪ್ರಚಾರ ಮಾಡಿದ್ರು. ಸುಳ್ಳು ಸುದ್ದಿ, ಕೇಸ್ ಹಾಕ್ಬಿಡ್ತೀವಿ ನಿನ್ನ ಮೇಲೆ, ಹಾಗೆ ಹೀಗೆ ಅಂತ. ಹೀಗೆ ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ. ವಿಧಿ ಇಲ್ಲದೆ ಹಾಕಿದ್ದಾರೆ. ಯಾಕಂದ್ರೆ ನಮ್ಮಂಥವ್ರು ಎಲ್ಲ ಕಡೆ ಹಾಕ್ಬಿಟ್ಟಿದ್ರಲ್ಲ ದೊಡ್ಡ ಮಾಧ್ಯಮ. ಈಗ ಈ ಮೋದಿ ಭಕ್ತರು, BJP ಭಕ್ತರು ಬಾಯಿ ಮುಚ್ಕೊಂಡಿದ್ದಾರೆ. ಒಬ್ಬರನ್ನು ಕರೆದು ಬಂಡ್ರಯ್ಯ ಈಗ ಉತ್ತರ ಕೊಟ್ರಿ ಅಂದರೆ ಯಾವನೂ ಇಲ್ಲ, ಬಿಡಿ, ಅದು ಬೇರೆ ಕತೆ. ಅದೊಂಥರ ಇದೊಂದು ಎಂಜಲು ಗಿರಾಕಿಗಳ ಗೋಳು ದಿನ ನಾವು ಅನುಭವಿಸ್ತಾ ಇರ್ತೀವಿ. ಯಾಕಂದರೆ ಸತ್ಯ ಹೇಳಿದ್ರೆ ಈ ಸಂಘಿಗಳಿಗೆ, BJP, RSS ಅದರ ಬೆಂಬಲಿಗರಿಗೆ, ಮೋದಿ ಭಕ್ತರಿಗೆ ಆಗಿ ಬರಲ್ಲ. ಸತ್ಯ ಹೆಂಗೆ ಹೇಳ್ಬಿಡ್ತೀಯ ನೀನು? ಅದಕ್ಕೆ ಅವಕಾಶನೇ ಇಲ್ಲ ನಮ್ಮ ದೇಶದಲ್ಲಿ. ಮೋದಿ ಆಡಳಿತದಲ್ಲಿ ಸತ್ಯ ಹೇಳೋದಕ್ಕೆ ಅವಕಾಶ ಇಲ್ಲ ಅನ್ನೋದು ಇವ್ರ ವಾದ. ಯಾಕೆ ಹೇಳಬೇಕು ಸತ್ಯ ನೀನು? ಯಾಕೆ ಹೇಳಬೇಕು ಅಂತ ನಮ್ಮ ಮೇಲೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸ್ಕೊಂಡು, ಟ್ರೋಲ್ ಮಾಡಿಕೊಂಡು, ಬೆದರಿಕೆಗಳನ್ನು ಹಾಕ್ಕೊಂಡು ಏನೇನೋ ಮಾಡ್ತಾರೆ. ಅದು ಅವ್ರ ನೀಚತನ, ಅವ್ರ ಕೊಳಕು, ಅವ್ರ ಅಮೇಧ್ಯ ತಿನ್ಕೊಂಡು ಬದುಕುವಂಥ ಕ್ರಿಮಿಗಳು, ಬಿಟ್ಬಿಡೋಣ. ಸೊ ಆಮೇಲೆ ಏನಾಯಿತು, ತನಿಖೆ ಜೋರಾಯಿತು. ತನಿಖೆ ಜೋರಾಗಿ ಎಲ್ಲೆಲ್ಲಿ ಹುಡುಕಿದ್ರೆ ಒಬ್ಬನೂ ಕೈಗೆ ಸಿಗ್ತಾ ಇಲ್ಲ. ಆ ಕನ್ಸ್ಟ್ರಕ್ಷನ್ ಕಂಪನಿಯವರು ಸಿಗ್ತಾ ಇಲ್ಲ, ಸರ್ಟಿಫೈ ಮಾಡಿದಂತಹ ಇಂಜಿನಿಯರ್ಗಳು ಸಿಗ್ತಾ ಇಲ್ಲ. 2-3 ದಿನ ಆ ಕಡೆ ಈ ಕಡೆ ಹುಡುಕಿ ಈಗೇನೋ 7 ಜನರನ್ನು ಬಂಧಿಸಿದಾರಂತೆ. ಮುಖ್ಯವಾದವ್ರು ಯಾರೂ ಸಿಕ್ಕಿಲ್ವಂತೆ. ಇಲ್ಲಿ ಇದು ಮಜಾ. ಎಲ್ಲ ಕೇಸುಗಳಲ್ಲೂ ಸಹ ಇದೊಂದು ಮಜಾ ಇರುತ್ತೆ. ಮುಖ್ಯವಾದವರೇ ಸಿಗಲ್ಲ, ಎಲ್ಲ ಸೈಡ್ ಕ್ಯಾರೆಕ್ಟರ್ಗಳು ಸಿಗ್ತಾ ಇರ್ತವೆ. ಮುಖ್ಯವಾದವ್ರು ಸಿಗ್ತಾ ಇಲ್ವಂತೆ. ಬಟ್ ಅವರನ್ನು ಅತಿ ಶೀಘ್ರದಲ್ಲೇ ಬಂಧಿಸಿ ಬಿಡ್ತೀವಿ ಅನ್ನುವಂಥ ಡೈಲಾಗನ್ನು ಹೊಡೆದಿದ್ದಾರೆ. ಹಾಗಾದರೆ ಮುಂದಕ್ಕೆ ಏನಾಗುತ್ತೆ? ಇದು ಏನಾಗಲ್ಲ. ಅದೇ ಜಾಗದಲ್ಲಿ ಮತ್ತೆ ಟೆಂಡರ್ ಕರೀತಾರೆ, ಇನ್ನೊಂದು ಕಂಪನಿ ಬರುತ್ತೆ. ಅವಾಗ ಇನ್ನೂ ವೆಚ್ಚ ಜಾಸ್ತಿ ಆಗುತ್ತೆ. 2 ಕಾರಣ ಕೊಡ್ತಾರೆ. ಒಂದು, ಮೆಟೀರಿಯಲ್ ಕಾಸ್ಟೆಲ್ಲ ಇನ್ಕ್ರೀಸ್ ಆಗ್ಬಿಟ್ಟಿದೆ ಅಂತ ಒಂದು ಕಾರಣ ಕೊಡ್ತಾರೆ. ಇನ್ನೊಂದು ಕಾರಣ ಏನು ಕೊಡ್ತಾರೆ, 21 ಕೋಟಿ ಕಡಿಮೆ ಆಗಿತ್ತು, ಹಾಗಾಗಿ ಕ್ವಾಲಿಟಿ ಬರಲಿಲ್ಲ, ಇನ್ನೂ ಜಾಸ್ತಿ ಕೊಡಬೇಕು ಅಂತ. ಮುಂದೆ 50 ಕೋಟಿಗೋ 60 ಕೋಟಿಗೋ ಟೆಂಡರ್ ಕರೆದು ಅದರಲ್ಲಿ ಭಾಗ ಮಾಡಿಕೊಂಡು ಏನೋ ಒಂದು ಮಾಡ್ಕೊಳ್ತಾರೆ. ಅದಂತೂ ಆಗುತ್ತೆ. ಬಟ್ ಇಲ್ಲಿ ಬರುವಂಥ ಪ್ರಶ್ನೆ, ಆ 21 ಕೋಟಿ ಜನರ ತೆರಿಗೆ ಹಣ ಅಲ್ವಾ? ಅದಕ್ಕೆ ಹೊಣೆ ಯಾರು? ಅದು ಹೇಗೆ ವಾಪಸ್ ಬರುತ್ತೆ? ಆ ಪ್ರಶ್ನೆ ಬರುತ್ತೆ. ಉತ್ತರ, ಯಾರೂ ಹೊಣೆ ಅಲ್ಲ.
ಸಣ್ಣ ಪುಟ್ಟ ಇಂಜಿನಿಯರ್ಗಳನ್ನು ಒಂದಷ್ಟು ಕೇಸುಗಳು ಹಾಕಿ ಏನೋ ಒಂದು ಓಡಾಡಿಸ್ತಾರೆ. ದೊಡ್ಡ ತಲೆ ಯಾವುದು ಉರುಳಲ್ಲ, ಯಾವ ಮಿನಿಸ್ಟ್ರ್ ತಲೆನೂ ಉರುಳಲ್ಲ, ಲೋಕಲ್ MLA MP ಯಾರ ತಲೆನೂ ಉರುಳಲ್ಲ, ಅವ್ರಿಗೆ ಯಾರಿಗೂ ಶಿಕ್ಷೆ ಆಗಲ್ಲ, ಎಂಥದ್ದು ಆಗಲ್ಲ, ಅವ್ರ ಮೇಲೆ ಆಪಾದನೆಗಳು ಬರಲ್ಲ, ಜನ ಮರ್ತು ಹೋಗ್ಬಿಡ್ತಾರೆ. ಎಲೆಕ್ಷನ್ ಟೈಮಲ್ಲಿ ಏನೋ ಒಂದು ಹಿಂದೂ ಮುಸ್ಲಿಂ ಮಾಡಿ ಓಟ್ ಹಾಕ್ಸ್ಕೊಳ್ಳೋದು BJPಗೆ ಗೊತ್ತಿದೆ, ಅದು ಮಾಡ್ಕೊಳ್ತಾರೆ ಅವರು. ಹಾಗಾಗಿ ಆ ದುಡ್ಡು ಹೋದಂಗೆ. ಯಾವಾಗ ಟ್ಯಾಂಕ್ ಬಿದ್ದು ನೀರು ಚಲಾಪಿಲಿ ಆಯಿತು, ಆ ನೀರಲ್ಲೇನೆ ಆ 21 ಕೋಟಿ ಹೋದಂಗೆ, ಅದು 21 ಕೋಟಿ ನೀರಲ್ಲೇ ಹೋಯ್ತು ಅನ್ಕೋಬೇಕು. ಬೇರೆ ಏನು ಹೆಚ್ಚಿಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ನೀರಲ್ಲಿ ಕೊಚ್ಕೊಂಡು ಹೋಯ್ತು 21 ಕೋಟಿ, ಮುಗೀತು, ಅಲ್ಲಿಗೆ ಮುಗೀತು ಅದು ಕತೆ. ಈಗ ಮತ್ತೆ ಇನ್ನೊಂದು 50 ಕೋಟಿವರೆಗೂ ಏನೋ ಹೊಸ ಪ್ರಾಜೆಕ್ಟು, ಹೊಸ ಟೆಂಡರ್ ಮಾಡ್ತಾರೆ. ಎಂಜಲು ಮಾಧ್ಯಮಗಳು ಸಹ ಅದ್ರ ಬಗ್ಗೆ ಹೆಚ್ಚಿಗೆ ಸುದ್ದಿಯನ್ನು ಮಾಡೋಕ್ಕೆ ಹೋಗಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಬಟ್ ನಮಗೇನೋ ಮನಸ್ಸು ತಡೆಯಲ್ಲ, ಎಲ್ಲ ಹೇಳ್ಕೊಂಡಿರ್ತೀವಿ. ಏನೋ ಅವ್ರೇನೋ ಮಾಂಡವಿ ಪೊಲೀಸ್ ಸ್ಟೇಷನಲ್ಲಿ ಸ್ಟ್ರಿಕ್ಟ್ ಸೆಕ್ಷನ್ಗಳು ಹಾಕಿದ್ದೀವಿ ಅಂತ ಓದ್ದೇ ಇಲ್ಲ. ಏನು ಸೆಕ್ಷನ್ಗಳು ಹಾಕಿದ್ದಾರೆ ಅಂತ ನೋಡಿದ್ರೆ 316/5, 318/4, 125/A BNS ಸೆಕ್ಷನ್ಗಳು ಹಾಕಿದ್ದಾರೆ. ಇವೆಲ್ಲವೂ ಸಹ ಏನು ತುಂಬ ಸ್ಟ್ರಿಕ್ಟ್ ಏನಲ್ಲ. ಸಾರ್ವಜನಿಕರ ಸೇಫ್ಟಿಗೆ ತೊಂದರೆ ಆಗೋ ರೀತಿಯಲ್ಲಿ ಬೇಜವಾಬ್ದಾರಿತನದ ಸೆಕ್ಷನು, ಆಮೇಲೆ 420 ಚೀಟಿಂಗು, ಆಮೇಲೆ ಈ ಥರದ್ದು ಸರ್ಕಾರಿ ಕೆಲಸಗಾರರು ಸರಿಯಾಗಿ ಮೋಸ ಮಾಡಿದ್ದಾರೆ, ಸಾರ್ವಜನಿಕರ ಹಿತಾಸಕ್ತಿ ವಿರುದ್ಧ ಕೆಲಸ ಮಾಡಿದ್ದಾರೆ, ಈ ಥರದ್ದು ಸೆಕ್ಷನ್ಗಳು. ಏನೋ ನಾನು ಸ್ಟ್ರಿಕ್ಟ್ ಸೆಕ್ಷನ್ಗಳು ಅಂದ ತಕ್ಷಣ ನೇನ್ಗೆ ಹಾಕ್ಬಿಡ್ತಾರೆ ಏನೋ ಒಬ್ಬೊಬ್ಬನ ಹಿಡ್ಕೊಂಡು ಅಂದ್ಕೊಂಡಿದ್ದೆ. ಏನಿಲ್ಲ, ಅರೆಸ್ಟ್ ಆದ 2 ಅವರಲ್ಲಿ ಬೇಲ್ ಸಿಗೋವಂಥ ಸೆಕ್ಷನ್ಗಳು ಹಾಕಿದ್ದಾರೆ. ಜನರ ಕಣ್ಣೋರಿಸ್ಬೇಕಲ್ಲ, ಏನೋ ಒಂದು ತೋರಿಸ್ಬೇಕಲ್ಲ, ತೋರಿಸಿದ್ದಾರೆ. ಸೊ ಇಲ್ಲಿ ಅಲ್ಲಿಗೆ ಒಂದು 21 ಕೋಟಿ ರೂಪಾಯಿ ಗುಜರಾತ್ನಲ್ಲಿ ಹೋಯ್ತು, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.